ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಮನೇಲಿ ಏನಾದ್ರು ವಸ್ತು ಕಳೆದೋದ್ರೆ ಅದು ವಾಪಸ್ ಬರೋದು ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ. ನನಗೆ ಸರ್ವೇ ಸಾಮಾನ್ಯವಾಗಿ ಆಗ ಕಾಲ್ ಬರುತ್ತೆ, ವಾರಕ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ. ಅಯ್ಯೋ ನೋಡಿ, ನಮ್ಮಲ್ಲಿ ನೆಕ್ಲೆಸ್ ಇಟ್ಟಿದ್ದೆ, ಯಾರೋ ಕದ್ದು ಬಿಟ್ಟಿದ್ದಾರೆ, ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಂತಾರೆ. ಕೆಲವರು ನನ್ನ ಸೈಕಲ್ ಕದ್ದು ಬಿಟ್ಟಿದ್ದಾರೆ ಅಂತಾರೆ. ಕೆಲವರು ನನ್ನ 2 ವೀಲರ್ ಕತ್ಕೊಂಡು ಹೊರಟೋಗಿದ್ದಾರೆ ಅಂತಾರೆ. ಕೆಲವರು ನನ್ನ ಬಳೆ ಇಟ್ಟಿದ್ದೆ, ಎಲ್ಲೋ ಕಾಣ್ತಿಲ್ಲ ಬಳೆ, ಮನೇಲಿ ಸ್ನಾನ ಮಾಡೋಕ್ಕೆ ಮುಂಚೆ ಬಳೆ ತೆಗೆದಿಟ್ಟೆ, ಬಂದು ನೋಡ್ತೀನಿ ಮಳೆಯಲ್ಲಿ ಬಳೆಗಳೇ ಕಾಣ್ತಿಲ್ಲ, ಕಿವಿ ಓಲೆ ಕಳ್ಕೊಂಡಿದ್ದೀನಿ. ಕೆಲವು ಜೆಂಟ್ಸ್ ಹೇಳ್ತಾರೆ ನನ್ನ ವಾಚೇ ಹೊರಟೋಗಿದೆ, ಒಳ್ಳೆ ವಾಚ್ ಯಾರೋ ಗಿಫ್ಟ್ ಕೊಟ್ಟಿರು, ಕದ್ದುಬಿಟ್ಟಿದ್ದಾರೆ. ಆಮೇಲೆ ಆಫೀಸಲ್ಲಿ ನೋಡಿದ್ರೆ ಆಫೀಸಲ್ಲಿ ಫೈಲ್ ಎತ್ಕೊಂಡು ಹೊರಟೋಗಿದ್ದಾರೆ. ಅದನ್ನು ಗೌರ್ಮೆಂಟ್ ಆಫೀಸ್ನಲ್ಲಿ ಇವತ್ತು ಈಚೆಗೆ ಕೆಲವು ಫೈಲ್ಗಳ ಮಾಯ ಆಗ್ತಿದೆ. ಆ ಕನ್ಸರ್ನ್ ವರ್ಕರ್ಸ್ ಬಂದು ಪಾಪ ಪೆಚಾಡ್ತಾರೆ, ನೋಡಿ ಈಗ ನನ್ನ ಕೆಲಸ ತೆಗೆದು ಬಿಡ್ತಾರೆ, ಇಂಪಾರ್ಟೆಂಟ್ ಫೈಲು, ಅದು ಹೆಂಗೆ ಹೋಯ್ತೋ ಗೊತ್ತಿಲ್ಲ, ನನಗೆ ನಾಳೆ ಕೋರ್ಟ್ಗೆ ಹೋಗಬೇಕು, ಆ ಫೈಲ್ ಇಲ್ಲ, ಫೈಲೆಲ್ಲ ಹೋಯ್ತೋ ಗೊತ್ತಿಲ್ಲ ಅಂಥೇಳಿ ಭಾಳಷ್ಟು ಜನ, ಅದೇ ಅದು ಡಾಕ್ಯುಮೆಂಟೇ ಆಗಿರ್ಬೋದು, ಒಂದು ವಸ್ತುನೇ ಆಗಿರ್ಬೋದು, ಮನೆ ಒಳಗಿಂದ ಒಂದು ವಸ್ತು ಕಳ್ತನ ಆಯಿತು ಅಂದಾಗ ಹೆಂಗಾಯಿತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸ್ನಾನ ಮಾಡೋಕ್ಕೆ ಅಂತ ಹೋಗಿ ಮನೆಯಲ್ಲಿ ಕಿವಿ, ಬಳೆ ಮತ್ತು ಏನು ಕಾಲ್ಗೆಜ್ಜೆ ಎಲ್ಲ ಬಿಚ್ಚಿಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಒಂದು 20 ನಿಮಿಷ ಆಗಿರ್ಬೋದು ಸ್ನಾನ ಮಾಡಿ ಬರೋಷ್ಟರೊಳಗೆ. ಮನೆ ಒಳಗಡೆ ಎಲ್ಲ ಬಾಗಿಲಾಕಿದ್ದಾರೆ, ಒಳಗೆ ಯಾರು ಬಂದಿಲ್ಲ, ಅದಕ್ಕೆ ಕಳ್ತನ ಆಗಿಬಿಟ್ಟಿದೆ. ಟೀಪಾಯ್ ಮೇಲೆ ಇಟ್ಬಿಟ್ಟು ಒಂದು TV ಸ್ಟ್ಯಾಂಡ್ ಬಂದು ಒಂದು ಟೇಬಲ್ ಇತ್ತಂತೆ, ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ಹೋಗಿ ಬಂದು ಒಂದು 20 ನಿಮಿಷದೊಳಗೆ ಒಡವೆಗಳೇ ಪತ್ತೆ ಇಲ್ಲ, ಮನೆ ಬಾಗಿಲಾಕಿದ್ದೀರಿ, ಯಾರು ತೊಗೊಂಡೋಗಿದ್ದಾರೆ ಗೊತ್ತಿಲ್ಲ ಅಂತ ಒಬ್ಬರು ಹೇಳಿದ್ರು. ಮನೆಯೊಳಗೆ ಇನ್ಯಾರಿದ್ದಾರೆ? ಯಾರೂ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಗಂಡ ಆಫೀಸ್ಗೆ ಹೋಗಿದ್ದಾರೆ, ನಾನು ಒಬ್ಬಳೇ ಇದ್ದೆ. ಅವ್ರಿಗೆಲ್ಲ ಕ್ಯಾರಿಯರ್ ಮಾಡಿಕೊಟ್ಟು ಸ್ಕೂಲಿಗೆ ಕಳಿಸ್ದೆ. ಗಂಡನಿಗೂ ಟಿಫನ್ ಮಾಡಿಬಿಟ್ಟು ಕ್ಯಾರಿಯರ್ ಹಾಕ್ಕೊಟ್ಟು ಅವ್ರು ಆಫೀಸ್ಗೆ ಹೋದರು. ಅವರೆಲ್ಲ ಹೋದ್ಮೇಲೆ ನಾನು ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋಗಿ ಬಂದಮೇಲೆ ಹಿಂಗೆ ನಿಟ್ಟಿದ್ದೀನಿ, ಮಾಯ ಆಗಿದೆ, ಏನಿದು, ಏನೋ ಮನೇಲಿ ಏನಾದ್ರು ಭೂತ ಪ್ರೇತಗಳ ಬಾಧೆ ಇದೆಯಾ, ಏನೋ ಹತ್ಕೊಂಡ್ಬಿಟ್ಟಿದಾರ ಅಂತ ನೋಡಿ ಕೇಳಿದಾಗ ಅಲ್ಲಿ ಕಿಟಕಿ ಹತ್ರ ಟೇಬಲ್ ಇದೆ, ಪಕ್ಕದಲ್ಲಿ ಒಂದು ಸ್ಟೇರ್ ಕೇಸ್ ಇದೆ, ಪಕ್ಕದ ಮನೆದು ಕಿಟಕಿ ಪಕ್ಕದ ಸ್ಟೇರ್ ಕೇಸ್ ಇದೆ. ಹತ್ತಿ ಹೋಗೋರೆಲ್ಲ ಏನು ಮಾಡ್ತಾರೆ, ಆ ಟೇಬಲ್ ಮೇಲೆ ಇದ್ದದ್ದು ವಸ್ತು ಕಂಡಿದೆ. ಯಾರೋ ಮೇಲೆ ಹತ್ತು ಹೋಗುವಾಗ ಅಲ್ಲಿ ಕಿಟಕಿ ಹತ್ರ ಬಳೆಗಳು, ಕಾಲ್ಗೆಜ್ಜೆ, ಓಲೆ ಎಲ್ಲ ಇತ್ತಲ್ಲ, ನೋಡಿದ್ದಾರೆ. ಈಗ ಹಿಂಗಿದೆ ಬೆಂಗಳೂರಲ್ಲಿ, ಒಂದಕ್ಕೊಂದು ಸೇರಿಸ್ಬಿಟ್ಟು ಮನೆ ಕಟ್ಬಿಡ್ತಾರೆ. ಈ ಮನೆ ಗೋಡೆ ಈ ಮನೆ ಗೋಡೆಗೆ ಟಚ್ ಆಗಿರುತ್ತೆ, ಮಧ್ಯ ಸೆಟ್ ಬ್ಯಾಕೇ ಬಿಟ್ಟಿರಲ್ಲ, ಒಂದು 2.5 ಅಡಿ 3 ಅಡಿ ಬಿಟ್ಟಿರಲ್ಲ. ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಮನೆ ಕಟ್ಬಿಟ್ಟಿರ್ತಾರೆ. ಈ ಮನೆ ಕಿಟಕಿಯಲ್ಲಿ ಈ ಜಾಗದಲ್ಲಿ ಒಂದು ಸ್ಟೇರ್ ಕೇಸ್ ಇದೆ, ಕಿಟಕಿ ಓಪನ್ ಆಗಿದೆ, ಈಜೆ ಕೈ ಹಾಕ್ತಾ ಎಲ್ಲ ಎತ್ಕೊಂಡ ಹೊರಟ. ಕಿಟಕಿ ಮುಚ್ಚಿದ್ರೆ ಸೇಫ್ ಆಗ್ತಿತ್ತು. ದಿನ ಇಡ್ತಿದ್ದೆ, ಯಾರೂ ಎತ್ಕೊಳ್ತಿರ್ಲಿಲ್ಲ ಅನ್ನೋ ಭಾವನೆಯಲ್ಲಿ ಇಟ್ಟಿದ್ದಾರೆ. ಅವತ್ತೇನು ಗ್ರಾಚಾರನೋ ಚಿನ್ನ ಅಪಹರಣ ದೋಷ ಆ ಜಾತಕದಲ್ಲಿ ಇತ್ತು. ಯಾರೋ ಒಬ್ಬ ಬಂದ ಸುವರ್ಣ ಅಪಹರಣ ಮಾಡ್ದ, ಹೋದ. ಅಲ್ಲಿಗೆ ಗೋಚಾರ ಫಲದಲ್ಲಿ, ಅವತ್ತಿನ ಗೋಚಾರ ಫಲದಲ್ಲಿ ಇವಳು ಚಿನ್ನ ಕಳ್ಕೊಳ್ಳೋ ಯೋಗ ಇತ್ತು, ಅವನಿಗೆ ಚಿನ್ನ ಆಗಮನ ಇತ್ತು. ಸುವರ್ಣ ಆಗಮನ, ಸುವರ್ಣ ವಿನಿಯೋಗ. ಈಗೇನಾಯಿತು, ಬಂದ, ಅವನು ಸ್ವಲ್ಪ ಸಣ್ಣಕ್ಕಿದ್ದ ಅನಿಸುತ್ತೆ, ಸಣ್ಣಕ್ಕಿದ್ದೊಂದು ಕಿಟಕಿಯೊಳಗೆ ಕೈ ಹಾಕ್ದ, ಹಾಗೆ ಬಾಚ್ಕೊಂಡ ಹೋದ. ಅಲ್ಲಿ ಏನಾಗಿದೆ ಅಂದರೆ,
ಅಲ್ಲಿ ಅಕ್ಕಪಕ್ಕದವ್ರು ಇದನ್ನು ನೋಡ್ಕೊಂಡು ಮಾಡಿರೋವಿ ನಾವು ಹೊಸಬ್ರಿಗೇನು ಗೊತ್ತು, ಯಾರೋ ಬೀದಿಲಿ ಹೋಗೋನಲ್ಲಿ ಬಂದು ತೊಗೊಳಕ್ಕಾಗತ್ತಾ? ದಿನ ಆ ಮನೆಯಲ್ಲಿ ಪಕ್ಕದಲ್ಲಿ ಹತ್ತು ಇಳಿಯೋರಿಗೆ ಆ ಮನೆಯಲ್ಲಿ ಕಿಟಕಿಲು ಹತ್ತುವಾಗ ಇಳಿಯುವಾಗ ನೋಡ್ತಾರೆ, ಏನೋ ಒಂದು ಕಣ್ಣು ಕಾಣ್ತಿರ್ತದೆ ದಿನ. ಈ ಹೊತ್ತು ಅವನಿಗೆ ಕಣ್ಣು ಕಂಡಿದ್ದೇನು ಚಿನ್ನ ತೊಗೊಂಡೋಗ್ಬಿಟ್ಟಿದ್ದಾರೆ. ಈಗ ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು? ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಪೊಲೀಸ್ ಬಾಯಿ ಬಂದಂಗೆ ಬೈತಾರೆ. ನಿಮಗೆ ತಲೆ ಬುದ್ಧಿ ಇದೆಯೇನ್ರಿ? ನಿಮ್ಮ ವಸ್ತುನ ಕಿಟಕಿ ಪಕ್ಕ ಯಾರು ಇಡ್ತಾರೇನ್ರಿ? ಇಟ್ಬಿಟ್ಟು ನೀವು ನಮ್ಮ ಸೊಲ್ಲೆ ತಿಂತೀರಲ್ರಿ, ನೀವು ಹೋಗ್ರಿ ಅಂತ ಹೇಳಿ ಇದು ಮಾಡ್ತಾರೆ. ಸರ್ವೇ ಸಾಮಾನ್ಯವಾಗಿ ನಮಗೆ ಒಂಥರ ಉತ್ತರ ಕೊಟ್ಟು ಕಳಿಸ್ಬಿಡ್ತಾರೆ. ಏನು ಮಾಡೋದು? ಈಗ ಮನೆ ಗಂಡ ಬಂದ ತಕ್ಷಣ ಏನು ಹೇಳೋದು? ಬಳೆಗಳಿಲ್ಲ, ಕಿವಿ ಓಲೆ ಇಲ್ಲ, ಕಾಲ್ಗೆಜ್ಜೆ ಇಲ್ಲ. ಅಲ್ಲೊಂದು ಮೊಬೈಲ್ ಬೆಳೆ ಇತ್ತಂತೆ, ಮೊಬೈಲ್ ತೊಗೊಂಡಿಲ್ಲ. ಬಹುಶಃ ಮೊಬೈಲ್ ಯಾಕೆ ಬಿಟ್ಟನೋ ಗೊತ್ತಿಲ್ಲ. ಇಲ್ಲಿ ಯಾರು ಕತ್ತಿದ್ದಾರೆ, ಗಂಡಸು ಕತ್ತಿದ್ದಾರೆ, ಹೆಂಗಸು ಕತ್ತಿದ್ದಾರೆ ಗೊತ್ತಿಲ್ಲ. ಬಟ್ನಲ್ಲಿ ಆ ಪಕ್ಕದ ಮೆಟ್ಲಲ್ಲಿ ಎಲ್ಲರೂ ಮೇಲೆ ಹೋಗ್ತಾರಂತೆ ಬಟ್ಟೆ ಒಣಗಾಕಕ್ಕೆ, ಆ ಮನೆಯವರು. ಮತ್ತು ಮೇಲ್ಗಡೆ ಕುತ್ಕೊಂಡು ಮಾತುಕತೆ ಆಡೋದಕ್ಕೆ ಎಲ್ಲ ಹೋಗ್ತಿರ್ತಾರೆ. ಅಲ್ಲಿ ಯಾವುದೋ ಒಂದು ಸಣ್ಣದೊಂದು ರೂಮ್ ಬೇರೆ ಇದೆಯಂತೆ. ಆ ರೂಮಲ್ಲಿರೋ ಹುಡುಗರೇ ಎತ್ಕೊಂಡು ಹೋಗಿದ್ದಾರಾ, ಅಥವಾ ಕೆಳಗಡೆ ಮನೆಯವರು ಮೇಲೆ ಬಟ್ಟೆ ಒಣಗಾಕಕ್ಕೆ ಹೋದಾಗ ಎತ್ಕೊಂಡು ಹೋಗಿದ್ದಾರಾ, ಅಥವಾ ಆ ಮನೆಗೆ ಮೇಲ್ಗಡೆ ಹುಡುಗನ ನೋಡೋಕ್ಕೆ ಯಾರು ಗೆಸ್ಟ್ಗಳು ಹೋದಾಗ ಅವರೇನೋ ಎತ್ಕೊಂಡಿದ್ದಾರಾ, ಅಥವಾ ಈ ಮನೆ ಕೆಳಗೆ ಬಂದವರು ಏನಾರು ಯಾರು ಅವ್ರಿಗೆ ಈ ಪಕ್ಕದ ಮನೆಯವ್ರು ಇಲ್ಲಿ ಏನೋ ಇರ್ತಾರೆ ಅಂತ ಗೊತ್ತಿತ್ತೋ ಏನೋ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋದರೆ ಬಗೆಹರಿದಿರೋ ಸಮಸ್ಯೆ. ಹೀಗೆ ಚಿನ್ನವನ್ನು ಕಳ್ಕೊಂಡ್ರು ಮನೆಯೊಳಗಡೆ, ಒಂದು ಎಕ್ಸಾಂಪಲ್. ಇನ್ನೊಂದು, ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಟೇಬಲ್ ಮೇಲೆ ಪರ್ಸ್ ಇಟ್ಬಿಟ್ಟು ಊಟಕ್ಕೆ ಹೋಗಿದ್ದಾರೆ, ಲಂಚ್ ಬಾಕ್ಸ್ ತೊಗೊಂಡು. ಹೋದಾಗ ಆಫೀಸ್ ಒಳಗೆ CCTV ಇದ್ದರೂ ಕೂಡ ಆ ಬ್ಯಾಗೆ ಪತ್ತೆ ಇಲ್ಲ. ಹೆಂಗೋಯ್ತು ಅನ್ನೋದು ಪ್ರಶ್ನೆ. ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. CCTVಲಿ ಗೊತ್ತಾಗತ್ತೆ ಅಂತೇಳಿ ಕದಿಯೋ ವ್ಯಕ್ತಿ ಬೊಕ್ಕೊಂಡು ಅಂಬೆಗಲ್ ಥರ ಹಾಕೊಂಡು ಹೋಗ್ಬಿಟ್ಟು ನಿಧಾನಕ್ಕೆ ಆ ಬ್ಯಾಗ್ ಎತ್ಕೊಂಡು ಹೋಗಿದ್ದಾನೆ. CCTVಲಿ ಬ್ಯಾಗ್ ಎತ್ಕೊಂಡಿರೋ ಕೈ ಅಷ್ಟು ಕಾಣುತ್ತಿದ್ದು, ಹಿಂಗೆ ಎತ್ಕೊಂಡು ಹೋಗೋದು ಕಾಣುತ್ತೆ. ಯಾವ ವ್ಯಕ್ತಿ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಆ ಕ್ಯಾಮ್ರಕ್ಕೆ ಅವನು ಪೂರ್ತಿ ಬಾಡಿ ಕಂಡಿಲ್ಲ. ಅಂಬೆಗಲ್ ಹಾಕೊಂಡೋಗಿ ಮೆತ್ತಿಗೆ ಎತ್ಕೊಂಡು ಹಿಂಗೆ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಅದರಲ್ಲಿ ಸುಮಾರು ಕ್ರೆಡಿಟ್ ಕಾರ್ಡ್ಸ್ ಇತ್ತಂತೆ, ಒಂದು 5-10 ಸಾವಿರ ರೂಪಾಯಿ ದುಡ್ಡು ಇತ್ತಂತೆ. ಆಮೇಲೆ ಮನೆದು ಕೀ ಇತ್ತು, ಮನೆದು ಕೀ ಡೋರ್ ಲಾಕ್ ಇತ್ತಂತೆ. ಇನ್ನು ಏನೇನು ಕೆಲವುದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಇದನ್ನು ನನಗೆ ಏನು ಮಾಡೋದು, ಪತ್ತೆ ಹಚ್ಚಬೇಕಲ್ಲ ಅಂತ ಜನ ಕೇಳೋದು. ನೋಡಿ ಹೆಂಗಿದೆ ಜನಗಳಂದರೆ, ಕತ್ಕೊಳ್ಳೋಗೋಕ್ಕೆ ಒಳ್ಳೆ ಅವಕಾಶ ಮಾಡಿಬಿಟ್ಟು ಆಮೇಲೆ ಬಂದು ನಮ್ಗೆ ಕೇಳ್ತಾರೆ, ನಾವೇನು ಇಡು ಅಂತ ಹೇಳಿದ್ವಾ? ಇಡಬೇಕಾದ್ರೆ ಪ್ರಜ್ಞೆ ಬೇಡವಾ? ಇಲ್ಲಿ ಇಟ್ಟರೆ ಏನು ತೊಂದರೆ ಆಗುತ್ತೆ, ಇಲ್ಲಿ ಇಟ್ಟರೆ ಏನು ತೊಂದರೆ ಆಗುತ್ತೆ ಅಂತ ಯಾವುದೋ ಒಂದು ಮೂಡಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮ ಮನೇಲಿ ಯಾರು ಬರ್ತಾರೆ ಕದಿಯೋಕ್ಕೆ? ನನ್ನ ಟೇಬಲ್ ಮೇಲೆ ಯಾರು ಎತ್ಕೊಂಡು ಹೋಗ್ತಾರೆ? ಅಲ್ಮೇರದಲ್ಲಿ ಲಾಕ್ ಹಾಕಿದ್ದಾರೆ. ಲಾಕ್ ಹಾಕಿರೋದು ಯಾವುದೋ ಒಂದು ಇಂಪಾರ್ಟೆಂಟ್ ಕೇಸು. ಆ ಫೈಲ್ನೇ, ಆ ಕಂಪ್ಲೀಟ್ ಫೋಲ್ಡರ್ನೇ ಕತ್ಕೊಂಡ್ಬಿಟ್ಟಿದ್ದಾರೆ ಡೋರ್ ಓಪನ್ ಮಾಡಿ. ಅಲ್ಲಿಗೆ ಆ ಡೋರ್ದು ಡೂಪ್ಲಿಕೇಟ್ ಕೀ ಅವ್ರತ್ತಿದೆ ಅಂತ ಆಯಿತು. ನೆಕ್ಸ್ಟ್ ಬೆಳಗ್ಗೆ ಯಾವುದೋ PWD ಡಿಪಾರ್ಟ್ಮೆಂಟ್ ಅದು ಕೇಸು ಫೈಲ್ ಅಂತೆ, ಅದು ಕೋರ್ಟ್ಗೆ ಹೋಗಬೇಕು, ಆ ಪತ್ತೆನೇ ಇಲ್ಲ. ಅಲ್ಲಿ ಕೋರ್ಟ್ಗೆ ಹೋದರೆ ಆ ಫೈಲ್ ಸಬ್ಮಿಟ್ ಮಾಡಿಬಿಟ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತೇಳಿ ಅಲ್ಲಿರೋ ವ್ಯಕ್ತಿನೇ ಆ ಫೈಲ್ ಕದ್ದುಬಿಟ್ಟಿದ್ದಾನೆ. ಓಕೆ. ಹೀಗೆ ಗೌರ್ಮೆಂಟ್ ಆಫೀಸಲ್ಲಿ ಫೈಲ್ ಕಳುವಾಗ್ತಾ ಇದೆ, ಮನೆಗಳಲ್ಲಿ ಒಡವೆಗಳು, ಬಟ್ಟೆಗಳು, ವಸ್ತುಗಳು, ವೆಹಿಕಲ್ಸ್ ಎಲ್ಲ ಈಗ ಕಳುವಾಗ್ತಿದೆ. ಹಾಗಾದರೆ ಈ ಕಳೆದೋದಂಥ ವಸ್ತುಗಳು ಮತ್ತೆ ಬರೋಂಗೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ಕೈಲಾದಂಥ ಒಂದು ಜ್ಞಾನನ ನಮ್ಮ ವೀಕ್ಷಕ ಬಾಂಧವ ಜೊತೆ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ವಸ್ತುಗಳು ಕಳುವಾಗೋದು ಹೆಂಗೆಲ್ಲ ಆಗತ್ತೆ, ಯಾರೆಲ್ಲ ಕದೀತಾರೆ ಅನ್ನೋದನ್ನ ಹೇಳ್ತಾ ಇದ್ರಿ. ಕದಿಯುವಂತಹ ಬುದ್ಧಿ ಮನುಷ್ಯನಿಗೆ ಬರೋದು ಯಾಕೆ ಗುರುಜಿ? ನೋಡಿ, ಕರ್ಮ ಸಿದ್ಧಾಂತ ಪ್ರಕಾರ ಯಾವುದೇ ವ್ಯಕ್ತಿ ಅವ್ನು ಕದೀತಾನೆ ಅಂದರೆ ಓದ್ ಜನ್ಮದ ಋಣಬಾಧೆ ಇರುತ್ತೆ. ಕೆಲವೊಂದ್ಸಲ ಅವ್ರಿಗೆ ಅನುಕೂಲಗಳಿದ್ರೂ ಕೂಡ ಅವ್ರಿಗೆ ಕದಿಯುವಂಥ ಬುದ್ಧಿ ಇರುತ್ತೆ ಗುರುಜಿ, ಇದು ಯಾಕೆ ಅಂತ ಹೇಳ್ತೀರಿ? ಹೌದು, ಈ ಕಳ್ಳರಿಗೆ ನಾನು ನೋಡಿದಾಗೆ ಭಾಳಷ್ಟು ಜನ ನೋಡೋಕ್ಕೆ ಒಳ್ಳೆ ಭಾಳ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಭಾಳ ದೃಢಕಾಯವಾಗಿರ್ತಾರೆ, ಕಾರ್ ಇರುತ್ತೆ, ಸ್ಕೂಟರ್ ಇರುತ್ತೆ, ಮನೆ ಎಲ್ಲ ಇರುತ್ತೆ, ಅದು ಕದೀತಾರೆ. ಹೌದು. ಆತ್ಮಕ್ಕೆ ತೃಪ್ತಿನೇ ಇರೋದಿಲ್ಲ. ದೇಹಕ್ಕೆ ಒಂದು 5 kg ಅಕ್ಕಿ ತಿಂದುಬಿಟ್ರೆ ಸುಸ್ತಾಗ್ಬಿಟ್ರೆ ಸಾಕಪ್ಪ ಅನಿಸುತ್ತೆ. ಒಂದು 50 ಲೋಟ ಕಾಫಿ ಕುಡಿಬಿಟ್ರೆ ಸಾಕಪ್ಪ ಅನಿಸುತ್ತೆ. ಒಂದು 10 ಮಾವಿನ ಹಣ್ಣು ತಿಂದುಬಿಟ್ರೆ ಸಾಕಪ್ಪ ಅನಿಸುತ್ತೆ. ಆದರೆ 10 ಕೋಟಿ ಇದ್ರೆ ಇನ್ನೊಂದು 10 ಕೋಟಿ ಬೇಕು ಅನಿಸುತ್ತೆ. 5 kg ಚಿನ್ನ ಇನ್ನೂ 10 kg ಚಿನ್ನ ಮಾಡಬೇಕು ಅನಿಸುತ್ತೆ. ದೇಹಕ್ಕೆ ತೃಪ್ತಿ ಆದರೆ ಓಕೆ. ಹೊಟ್ಟೆ ತುಂಬಿದ ಮೇಲೆ ನೀವು ಎಷ್ಟೇ ಒಂದಿಷ್ಟು ಅಗಲ ಒಂದು ಚೂರು ತಿನ್ನೋಕ್ಕೂ ಮನಸ್ಸು ಬರಲ್ಲ, ವಾಂತಿ ಆಗಿಬಿಡುತ್ತೆ. 2 ಲೋಟ ಕಾಫಿ ಕುಡಿದ್ಮೇಲೆ 3 ಲೋಟ ಕುಡಿಯೋಕ್ಕಾಗಲ್ಲ. ದೇಹ ತೃಪ್ತಿ ಆಯಿತು, ಆದರೆ ಆತ್ಮತೃಪ್ತಿ ಆಗಿಲ್ವಲ್ಲ. ಆತ್ಮಕ್ಕೆ ಮಾಂಸ ಇಲ್ಲ, ಮೂಳೆ ಇಲ್ಲ, ರಕ್ತ ಇಲ್ಲ. ಅದಕ್ಕೆ ಆತ್ಮ ಏನು ಮಾಡುತ್ತೆ,
ಅಯ್ಯೋ ಈ ಬಳೆ ನನ್ನ ಹತ್ರ ಇಲ್ವಲ್ಲ, ಅಯ್ಯೋ ಈ ವೆಹಿಕಲ್ ನನ್ನ ಹತ್ರ ಇಲ್ವಲ್ಲ, ದುಡ್ಡಿದೆ ಎಲ್ಲ ಇದೆ ಆದರೆ ಅದಿಲ್ವಲ್ಲ ಅಂದ್ಬಿಟ್ಟು ಅದನ್ನ ತೊಗೊಳಕ್ಕೆ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಆತ್ಮಕ್ಕೆ ತೃಪ್ತಿ ಯಾವಾಗಾಗಿಲ್ಲ. ತೃಪ್ತಿ ಮಾಡ್ಕೋಬೇಕು ಅಂದರೆ ಇಲ್ಲ ಕದಿಬೇಕು, ಇಲ್ಲ ಅಂದರೆ ಆ ಆಸೆ ನಾವು ಬಿಟ್ಬಿಡ್ಬೇಕು. ಕಳ್ತನ ಮಾಡೋದು ಬೇಡ ಅಂತ ಬಿಟ್ಬಿಡ್ಬೇಕು, ಇಲ್ಲ ಕಳ್ತನ ಮಾಡ್ತೀನಿ ನನಗೇನು ಸಿಗುತ್ತೋ ಅದೆಲ್ಲ ನನಗೆ ದಕ್ಲಿ ಅನ್ನೋ ಒಂದು ಸಂಕಲ್ಪ ಬಂದುಬಿಡುತ್ತೆ. ಅದಕ್ಕೆ ದೇಹಕ್ಕೆ ತೃಪ್ತಿ ಆದರೆ ಮತ್ತೆ ಕೇಳಲ್ಲ. ಆತ್ಮಕ್ಕೆ ತೃಪ್ತಿ ಆಗಲಿಲ್ಲ ಅಂದರೆ ನನಗಿನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತೆ. ಆಗೇನು ಮಾಡುತ್ತೆ, ನನ್ನೆಲ್ಲ ತೊಗೊಳಕ್ಕಾಗಿಲ್ದಕ್ಕೆ ಕಾರಣ ದುಡ್ಡಿಲ್ಲದೆ ಇರ್ಬೋದು. ನನ್ನ ಹತ್ರ ಆ ವಸ್ತು ತೊಗೊಳಕ್ಕಾಗಿಲ್ಲ ಅಂದರೆ ದುಡ್ಡಿಲ್ಲ, ಅಥವಾ ನನಗೆ ಅದು ಆಪರ್ಚುನಿಟಿ ಒದಗಿ ಬಂದಿಲ್ಲ. ದುಡ್ಡಿದೆ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ಆ ವ್ಯಕ್ತಿ ಚಿನ್ನ ತೊಗೊಳಕ್ಕೆ ಆಗಿಲ್ಲ, ದುಡ್ಡಿಲ್ಲದೆ ಇರ್ಬೋದು, ಅದು ಚಿನ್ನ ದುಡ್ಡಿದ್ದು ಕೂಡ ತೊಗೊಳೋಕ್ಕೆ ಅವಕಾಶ ಸಿಗದೆ ಇರ್ಬೋದು. ಆ ಮೂಮೆಂಟಲ್ಲಿ ಎಲ್ಲ ಸಿಕ್ತಲ್ಲ ಕತ್ಕೊಂಡ್ಬಿಡ್ತಾರಾಗ. ಓಕೆ, ಯಾವಾಗ ಅವರು ಕದ್ದುಬಿಟ್ರೋ ಆತ ತೃಪ್ತಿ ಆಯಿತು, ಓ ಇವತ್ತು ನನ್ನ ಹತ್ರ ಚಿನ್ನ ಇದೆ, ಹಾಗಾಗಿ ಈ ಕಳ್ತನದಲ್ಲಿ ನಾನು ಸಕ್ಸಸ್ ಆದರೆ ಇನ್ಮೇಲೆ ದಿನ ಕಳ್ತನ ಮಾಡಿ ನಾನು ಸಕ್ಸಸ್ ಆಗ್ಬೋದೇನೋ ಅಂತೇಳಿ ನಿಧಾನಕ್ಕೆ ದೊಡ್ಡ ಕಳ್ಳ ಆಗಕ್ಕೆ ಶುರು ಆಗ್ತಾನೆ. ಸಣ್ಣ ವಸ್ತು ಕದ್ದಾಗ ಅವನು ಸಿಕ್ಕಾಕೊಳ್ಳಿಲ್ಲ, 3ನೇ ಟೈಮ್ ಕದ್ದಾಗಲೂ ಸಿಕ್ಕಾಕೊಳ್ಳಿಲ್ಲ, 4ನೇ ಟೈಮ್ ಕದ್ದಾಗಲೂ ಸಿಕ್ಕಾಕೊಳ್ಳಿಲ್ಲ, 5ನೇ ಸಲ ಕದ್ದಾಗಲೂ ಸಿಕ್ಕಾಕೊಳ್ಳಿಲ್ಲ. ಹಾಗೆ ನಾನು ಸಿಕ್ಕಾಕೋತಿಲ್ವಲ್ಲ ಅಂದ್ಬಿಟ್ಟು ಅದನ್ನೇ ವೃತ್ತಿಯಾಗಿ ತೊಗೊಂಡ್ಬಿಟ್ಟ ಅಂತಂದರೆ ದೊಡ್ಡ ಮಹಾ ಕಳ್ಳನಾಗ್ಬಿಡ್ತಾನೆ. ಇಲ್ಲಿ ಕರ್ಮ ಸಿದ್ಧಾಂತ ಏನು ಹೇಳುತ್ತಂದರೆ, ಇವತ್ತು ನಾನು ನಿಮ್ಮ ಮನೆಗೆ ಬಂದು 4 ಬಳೆ ಕದ್ದಿದ್ದೀನಿ ಅಂದರೆ ಅದು ಚಿನ್ನದ ಋಣ ಜನ್ಮದಲ್ಲಿ ಇತ್ತು, ಈ ಜನ್ಮದಲ್ಲಿ ಯಾವನೋ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದನು ಅದನ್ನು ತಗೊಳ್ಳೋಕ್ಕೆ ಅವಕಾಶ ಕೊಡ್ತಾನೆ ಭಗವಂತ. ಅದರಿಂದ ಕಳ್ತನದಲ್ಲೂ ಕೂಡ ಋಣಬಾಧೆ ಇರೋದ್ರಿಂದ ಅದು ಮಹಾಪಾಪ ಅಲ್ಲ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಋಣಬಾಧೆ ಇತ್ತು, ಹೌದು. ಯಾವುದೋ ಒಬ್ಬ ಹೆಂಗಸು ರಸ್ತೆಯಲ್ಲಿ ಹೋಗ್ತಿದ್ಲು, ಅವಳು ಮಾಂಗಲ್ಯ ಚೆನ್ನ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟ. 2 ವೀಲರ್ ಬಂದ, ಆ 2 ವೀಲರ್ಗೆ ನಂಬರ್ ಪ್ಲೇಟ್ ಮೇಲೆಲ್ಲ ಏನೋ ಅಂಟಿಸ್ಬಿಟ್ಟಿದ್ದಾನೆ, ನಂಬರ್ ಕಾಣಬಾರ್ದು ಅಂತ ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ದಾನೆ. ಒಬ್ಬ ಓಡಿಸ್ತಾ ಇದ್ದಾನೆ, ಇನ್ನೊಬ್ಬ ಹಿಂದೆ ಕೂತಿದ್ದಾನೆ. ಬಂದ ಕತ್ತಂತ ಕಿತ್ಕೊಂಡ ಪಟ್ಟಂತ ಹಾರಿಬಿಟ್ಟ. ಓಕೆ, ಅವಳಿಂದ ಬ್ಯಾಲೆನ್ಸ್ ಇತ್ತು, ಈ ಜನ್ಮದಲ್ಲಿ ಹುಟ್ಟಿದ್ದ, ಅವಳಿಂದ ಕಿತ್ಕೊಂಡ ವಜಾ ಮಾಡ್ಕೊಂಡ ಹೋದ. ಗುರುಜಿ, ಇನ್ನು ಕೆಲವೊಂದ್ಸಲ ನಾವು ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಚಪ್ಪಲಿಯನ್ನು ಹೊರಗಡೆ ಬಿಟ್ಟಿರ್ತೀವಿ, ಚಪ್ಪಲಿನೂ ಕೂಡ ಕತ್ಕೊಂಡು ಹೋಗಿರ್ತಾರೆ. ಇದನ್ನು ಕೂಡ ಋಣಬಾಧೆ ಎಲ್ಲೋ ತೀರ್ತು ಅಂತ ಅಂದ್ಕೊಳ್ಬೇಕಾ, ಅಥವಾ ಏನೋ ಒಂದು ಹೋಗಬೇಕಾಗಿದ್ದು ಇಂಥದ್ರಲ್ಲಿ ಹೋಯ್ತು ಅಂತ ಅಂದ್ಕೊಳ್ಬೇಕಾ, ಹೇಗೆ ಅಂತ? ನೋಡಿ, ಚಪ್ಪಲಿ ಕದಿಯೋದು ಒಂದು ಕಥೆ ಇದೆ. ಗರುಡ ಪುರಾಣ ಪ್ರಕಾರವಾಗಿ ಯಾರಾದ್ರು ವ್ಯಕ್ತಿ ಸತ್ತಾಗ 12 ದಿನದೊಳಗೆ ಅವನಿಗೆ ಹಾಸಿಗೆ, ದಿಂಬು, ಚಪ್ಪಲಿ, ಛತ್ರಿ ಎಲ್ಲ ಕೊಡಬೇಕು. ಆ ಕರ್ಮ ನಡೆದಿಲ್ಲ ಅಂದಾಗ ನೆಕ್ಸ್ಟ್ ಬರ್ತ್ ನಾವೇನೋ ಹುಟ್ಟಿದ್ರೆ ಮದುವೆ ಮನೆಗೆ ಹೋದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ಅಥವಾ ಎಲ್ಲರೂ ಕಡೆ ನಾವು ಚಪ್ಪಲಿ ಬಿಟ್ಬಿಟ್ಟು ಹೋದಾಗ ನಮ್ಮ ಚಪ್ಪಲಿ ಕಳ್ತನ ಆಗಿಬಿಡ್ತದೆ. ಸೊ ಆ ಸಂಸ್ಕಾರ ವಿಧಿ ಮಿಸ್ ಆಗಿದ್ರೆ ಈ ಜನ್ಮದಲ್ಲಿ ಚಪ್ಪಲಿ ಅಪಹರಣ ಮಾಡಿ ಹೊಟ್ಟೋಗುತ್ತದು. ಇನ್ನೊಂದು, ಯಾರು ಚಪ್ಪಲಿ ಕದಿತಾರೋ, ಈಗ ನಾನು ಹಾಕೊಂಡು ಹೋಗಿರೋ ಚಪ್ಪಲಿ ಎಲ್ಲೋ ಒಂದು ಬಿಟ್ಬಿಟ್ಟು ಹೋಗಿರ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಚಪ್ಪಲಿನ ಯಾರು ಕದ್ಬಿಟ್ರೆ ಚಪ್ಪಲಿರೋ ಅಷ್ಟು ಮಹಾದೋಷನ ಯಾವುದೂ ಇರಲ್ವಂತೆ. ಬಟ್ಟೆಯಲ್ಲಿ ಕದ್ಬಿಟ್ರೆ ಹೋಗ್ಲಿರ್ಬೋದು. ಇಡೀ ಮನುಷ್ಯನ ತೂಕ ತಡೆಯೋದೇ ಚಪ್ಪಲಿ. ಆ ಚಪ್ಪಲಿನಲ್ಲೇ ಅಂತ ಎಲ್ಲ ಕರ್ಮಗಳು ಬಂದು ಸೇರ್ಕೊಳ್ಳೋದು. ಅದಕ್ಕೆ ಯಾರು ಚಪ್ಪಲಿ ಕದೀತಾರೋ ಮಹಾಪಾಪಿಗಳವರು. ನಾನು ಎಷ್ಟೋ ಸಲ ಚಪ್ಪಲಿ ಬಿಟ್ಟು ಹೋಗ್ತೀನಿ ಕದ್ಲಿ ಅಂತ. ಯಾಕೊತ್ತಾ, ಯಾರು ಚಪ್ಪಲಿ ಕತ್ಕೊಂಡು ಹೋಗ್ತಾರೋ ನಮ್ಮ ಪಾಪ ಅವ್ನು ಕತ್ಕೊಂಡು ಹೋದ ಅಂತ ಅರ್ಥ. ಅದಕ್ಕೆ ನಾವು ಎಷ್ಟು ಚಪ್ಪಲಿ ಕಳ್ಕೊಳ್ತೀವೋ ನಮ್ಗೆ ಒಳ್ಳೇದಾಗ್ತಿರ್ತದೆ. ಅದನ್ನು ಉಣ್ಮೆ ಅಮಾವಾಸ್ಯೆ ದಿವಸ ನಾವು ಚಪ್ಪಲಿ ಕಳ್ಕೊಂಡ್ರೆ ಶನಿ ದೋಷ ಹೊಟ್ಟೋಗುತ್ತೆ. ಶನಿ ದೋಷ ಹೋಗ್ಬೇಕು ಅಂದರೆ ಚಪ್ಪಲಿ ಹಾಕೋಬೇಕು, ಕತ್ಕೊಂಡು ಹೋಗ್ಲಿಂದ ಬಿಡಬೇಕು. ಅಕಸ್ಮಾತ್ ಕತ್ಕೊಂಡು ಹೋದ ಅಂದರೆ ಶನಿ ದೋಷ ಹೊಟ್ಟೋಗುತ್ತೆ. ನಮ್ಮ ವೀಕ್ಷಕರು ಅದರಿಂದ ಯಾರು ಚಪ್ಪಲಿ ಕದೀತಾನೋ ಅವನಿಗೆ ಬಂತು ದೊಡ್ಡ ರೋಗ, ದೊಡ್ಡ ಮಹಾಪಾಪ. ಅದಕ್ಕೆ ನಾವು ಎಷ್ಟು ಚಪ್ಪಲಿ ಕಳ್ಕೊಳ್ತೀವೋ ನಮ್ಮ ಜಾತಿಯಲ್ಲಿ ಶನಿ ದೋಷ ಹೋಗುತ್ತೆ. ಅದರಿಂದ ನಂಗೆ ಭಾಳ ಖುಷಿ, ಎಲ್ಲರೂ ಯಾರೋ ಕತ್ಕೊಂಡು ಹೋಗ್ಲಿ ನನ್ನ ಚಪ್ಪಲಿ ಅಂತ. ಇದ್ದವ್ರು ಯಾರು ಕದ್ದೇ ಇಲ್ಲ ನನ್ನ ಚಪ್ಪಲಿನ. ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ನಮ್ಮಲ್ಲೂ ಭಾಳಷ್ಟು ದೋಷ ಇದೆ, ಅಟ್ಲೀಸ್ಟ್ ನಮ್ಮ ದೋಷ ಕತ್ಕೊಂಡು ಹೋಗೋದನ್ವರೆಗೂ ಹೋಗಲಿ ಅಂತ. ಅದರಿಂದ ಚಪ್ಪಲಿ ಕದಿಯೋದು ಮಹಾ ದೋಷ. ಅದರಿಂದ ಚಪ್ಪಲಿ ಕದಿಬಾರ್ದು. ಚಪ್ಪಲಿಯನ್ನು ಕದ್ದಿದ್ದೇ ಆದರೆ ಯಾರು ಯೂಸ್ ಮಾಡಿರ್ತಾನಲ್ಲ ಅವನು ಸಮಸ್ತ ಪಾಪವನ್ನು ಕದ್ದವನಿಗೆ ಹೊಟ್ಟೋಗುತ್ತಂತೆ. ಚಪ್ಪಲಿ ಕದ್ದ ನಂತರ ಅವ್ನಿಗೆ ಇಲ್ಲೆಲ್ಲ ಮುಖದಲ್ಲಿ ಕಪ್ಪು ಬರುತ್ತೆ, ಇಲ್ಲೆಲ್ಲ ಕಪ್ಪು ಬರುತ್ತೆ, ಅವ್ನಿಗೆ ಧನಹಾನಿ ಮಾನಹಾನಿ ಶುರು ಆಗುತ್ತೆ. ಅದಕ್ಕೆ ಚಪ್ಪಲಿ ಕದ್ದವನು ಯಾವತ್ತೂ ಉದ್ಧಾರ ಆಗಲ್ಲ, ತಿನ್ನೋಕ್ಕೂ ತೊಟ್ಕೊಳ್ಳೋಕ್ಕೂ ದೊಡ್ಡ ದರಿದ್ರದಲ್ಲಿ ಇರ್ತಾರೆ. ಓಕೆ, ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ಗುರುಗಳೇ, ನೀವು ಹೇಳ್ತಾ ಇದ್ರಿ ವಸ್ತುಗಳು ಕಳುವಾಗೋದು, ಏನೆಲ್ಲ ಕಳುವಾದ್ರೆ ಏನೆಲ್ಲ ಆಗತ್ತೆ, ಕಳ್ಳತನ ಮಾಡೋರಿಗೆ ಯಾವ ರೀತಿಯಾದಂಥ ಕರ್ಮದ ಫಲಗಳು ಕಾಡ್ತಾ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಇನ್ನು ಕೆಲವೊಂದ್ಸಲ ತೀರ್ಥಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ತುಂಬಾ ಜನ ಬಟ್ಟೆ ಒಣಗಾಕ್ಲಿಕ್ಕೆ ಜಾಗ ಇರೋದಿಲ್ಲ, ಇರುವಂಥ ಜಾಗದಲ್ಲೇ ಹಾಕಿರ್ತಾರೆ. ತುಂಬ ಟಯರ್ಡ್ ಆಗಿರುತ್ತೆ, ಮಲಗಿರ್ತಾರೆ, ಬೆಳಗ್ಗೆ ಎದ್ದು ನೋಡೋಷ್ಟರೊಳಗಡೆ ಅವ್ರ ಬಟ್ಟೆನೇ ಇರೋದಿಲ್ಲ. ಈ ರೀತಿ ತೀರ್ಥಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಬಟ್ಟೆಯನ್ನು ಕಳ್ಕೊಂಡವ್ರಿಗೆ ಯಾವ ದೋಷದಿಂದ ಮುಕ್ತಿ ಸಿಕ್ಕತ್ತೆ ಗುರೂಜಿ? ತೀರ್ಥಯಾತ್ರೆಗೆ ಹೋದಾಗ ಚಪ್ಪಲಿ, ವಸ್ತ್ರ ಮತ್ತೆ ಈ ಅಲಂಕಾರ ಸಾಮಗ್ರಿಗಳು ಏನ ಕಳ್ಕೊಂಡ್ರೆ ಕಳ್ಕೊಂಡವನಿಗೂ ಒಳ್ಳೆ ಯೋಗ, ಕತ್ಕೊಂಡು ಹೋದಾಗ ಬಂದ್ಬಿಡುತ್ತೆ ಮಹಾಪಾಪ. ಮತ್ತು ದೇವಸ್ಥಾನ ಮುಂದೆ ಒಳ್ಳೊಳ್ಳೆ ಚಪ್ಪಲಿಗಳು ಹಾಕಿಬಿಟ್ಟಿರ್ತಾರೆ. ಒಂದು ದೇವಸ್ಥಾನ ಇವತ್ತಿನ ದಿವಸ ಕಮ್ಮಿ ಅಂದ್ರೆ ಒಂದು 20 ನಿಮಿಷ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿ ಆರತಿ ತೊಗೊಂಡು ಅರ್ಚನೆ ಮಾಡಿಸಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಪ್ರದಕ್ಷಿಣೆ ಮಾಡ್ಕೊಂಬರೋಕ್ಕೆ ಒಂದು 20 ನಿಮಿಷ ಬೇಕು ಮಿನಿಮಮ್. ಅಂದರೆ ರಶ್ ಇಲ್ಲ ಅಂದಾಗ, ರಶ್ ಇದ್ದಂಥ ಸಮಯದಲ್ಲಿ ತುಂಬ ಹೊತ್ತು ತೊಗೊಳುತ್ತೆ. ಚಪ್ಪಲಿ ಬಿಟ್ಟು ಹೋಗ್ತಾರೆ, ಶೂಸ್ ಬಿಟ್ಟು ಇರ್ಬೋದು, ಒಳ್ಳೆ ಚಪ್ಪಲಿ ಬಿಟ್ಟಿರ್ಬೋದು, ಕಾಸ್ಟ್ಲಿ ಇರುವಂಥದ್ದು. ಒಬ್ಬ ಕಳ್ಳ ಏನು ಮಾಡ್ತಾನೆ, ನೋಡ್ಕೊಳ್ತಾನೆ, ಚಪ್ಪಲಿ ಕಾಯೋದಕ್ಕಿಂತ ಜನ ಇರ್ತಾರೆ, ಯಾರು ಚಪ್ಪಲಿ ಬಿಟ್ಟು ಹೋಗಿದ್ದಾರೆ ಅವ್ರು ಯಾರು ಎಷ್ಟೊತ್ತಾಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟಿರ್ತಾರೆ. ಕ್ರೌಡ್ ಇದ್ದಾಗ ಎಷ್ಟು ಬೇಗ ಬರ್ತಾರೆ, ಕ್ರೌಡ್ ಇಲ್ಲ ಅಂದಾಗ ಎಷ್ಟೊತ್ತು ಬರ್ತಾರೆ ಅಂತ ನೋಡ್ತಾರೆ. ಅವನು ಹಳೆ ಚಪ್ಪಲಿ ಅವನು ಹಾಕೊಂಡು ಬಂದಿರ್ತಾನೆ, ಅವ್ನ ಚಪ್ಪಲಿ ಬಿಟ್ಬಿಟ್ಟು ಅದೇ ಪಕ್ಕದಲ್ಲಿ ಅವ್ನ ಚಪ್ಪಲಿ ಬಿಟ್ಬಿಟ್ಟು ಹೊಸನ ಶೂಸು ಅಥವಾ ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತಾನೆ. ಹಳೇದು ಬಿಟ್ಟು ಹೊಸದು ಹಾಕೊಂಡು ಹೋಗ್ತಾನಲ್ಲ, ಅವನಿಗೆ ಮಂಡಿ ರೋಗ ಶುರುವಾಗುತ್ತೆ. ಯಾಕೆಂದರೆ ಚಪ್ಪಲಿ ಅಪಹರಣ ಶನಿ ದೋಷ, ಶನಿ ಕಾರಕತ್ವ. ಅದರಿಂದ ಮಂಡಿ, ಯಾರು ಚಪ್ಪಲಿ ಕದೀತಾರೋ ಅವ್ರ ಮಂಡಿ ನೋವು. ಯಾರು ಚಪ್ಪಲಿ ಮಂಡಿ ನೋವು ಇರುತ್ತಲ್ಲ, ಈಗ ನಂಗೆ ಮಂಡಿ ನೋವು ಇರುತ್ತೆ ಅಂತ ಇಟ್ಕೊಳ್ಳಿ, ನನ್ನ ಚಪ್ಪಲಿ ಕಳ್ಕೊಂಡು ಹೋದರೆ ನನ್ನ ಮಂಡಿ ನೋವು ಹೊಟ್ಟೋಗುತ್ತೆ. ಇದೊಂಥರ ಭಾಳ ಬ್ಯೂಟಿಫುಲ್ ಟೆಕ್ನಿಕ್ ಇದು. ಅದರಿಂದ ಯಾರಿಗೆ ಏನು ಖಾಲಿ ಇದೆಯೋ ಅಂಥವ್ರು ಚಪ್ಪಲಿ ಕಳ್ಕೊಂಬಿಟ್ರೆ ಕದ್ದವನಿಗೆಲ್ಲ ಹೊಟ್ಟೋಗುತ್ತಂತೆ. ಅದರಿಂದ ಸತ್ತಾಗ ಚಪ್ಪಲಿ, ಛತ್ರಿ, ಹಾಸಿಗೆ, ದಿಂಬು, ಚೊಂಬು, ದೀಪ ಎಲ್ಲ ಕೊಡ್ತೀವಿ ನಾವು. ಯಾಕೊತ್ತಾ, ಅಕಸ್ಮಾತ್ ಸತ್ತವನು ಏನಾದ್ರು ಕದ್ದಿದ್ರೆ ಅದು ಋಣ ತೀರೋಗ್ಲಿ ಅಂತೇಳಿ ಚಪ್ಪಲಿ ದಾನ ಮಾಡ್ತೀವಿ, ಹಾಸಿಗೆ, ದಿಂಬು, ಛತ್ರಿ ಎಲ್ಲ ಕೊಡ್ತೀವಿ ನಾವು 12ನೇ ದಿನದಲ್ಲಿ, ಆಯ್ತಲ್ವಾ. ಹೀಗೆ ಆಮೇಲೆ ವೈಕುಂಠ ಸಮಾರಾಧನೆ ಅಂತ ಮಾಡ್ತಾರೆ. ಇದು ಗರುಡ ಪುರಾಣದಲ್ಲಿ ಬರುವಂಥ ಒಂದು ವೃತ್ತ ಅಂತ. ಈ ಥರ ಏನಾರ ನಮ್ಮ ಮನೇಲಿ ಕಳ್ತನಗಳಾಗಿದ್ದರೆ, ಚಪ್ಪಲಿ ಒಂದೇ ಅಲ್ಲ, ಯಾವುದೇ ವಸ್ತು ಕಳ್ತನ ಆಗಿರೋ ಮತ್ತೆ ವಾಪಸ್ ಬರಬೇಕು ಅಂದರೆ, ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಆ ಯಂತ್ರವನ್ನು ಭುಜಪತ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಕೇಸರಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು, ಇಲ್ಲ ಅಷ್ಟಗಂಧ ತೊಗೊಳ್ಳೋದು, ಅಷ್ಟಗಂಧ ನೀರಲ್ಲಿ ಮಿಕ್ಸ್ ಮಾಡೋದಿಲ್ಲ, ಕೇಸರಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಒಂದು ದಾಳಿಂಬೆ ಕಡ್ಡಿಲೋ ತುಳಸಿ ಕಡ್ಡಿನಲ್ಲೋ, ಈಗ ನಾನು ಏನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಆ ಯಂತ್ರವನ್ನು ಆ ಭುಜಪತ್ರ ಮೇಲೆ ಬರೆದುಬಿಟ್ಟು ಗುರುವಾರ ದಿವಸ ಅಥವಾ ಶನಿವಾರ ದಿವಸ ಇದನ್ನು ಬರಿಬೇಕು. ಶನಿವಾರ ಬರೆದ್ರೆ ಬಹಳ ವಿಶೇಷ. ಅದು ಶನಿವಾರ ದಿವಸ ಅದು ಪುಷ್ಯ ನಕ್ಷತ್ರ ಬಂದರೆ ಅಥವಾ ಶನಿವಾರ ದಿವಸ ಸ್ವಾತಿ ನಕ್ಷತ್ರ ಬಂದರೆ ಆ ದಿವಸ ಇದನ್ನು ಬರೆದುಬಿಟ್ಟು ದೇವ್ರ ಮುಂದೆ ಇಟ್ಟು ಯಥಾಶಕ್ತಿ ನಿಮ್ಗೆ ಹೆಂಗೆ ತೋರುತ್ತೋ ಹಂಗೆ ಪೂಜೆ ಮಾಡಿಬಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ ಮೇಲೆ ಅದಕ್ಕೊಂದು ಅರ್ಚನೆ ಮಾಡಬೇಕು. ಯಾವುದರಿಂದ? ಅಕ್ಷತೆಯಿಂದಲೋ ಹೂವಿನಿಂದಲೋ ಅರ್ಚನೆ ಮಾಡಬೇಕು. ಓಂ ತಕ್ಷಕಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ತಕ್ಷಕಾಯ ನಮಃ ಅನ್ನೋ ಮಂತ್ರ ಹೇಳಿ 108 ಸಲ ನಮ್ಗೆ ವಸ್ತು ಸಿಗೋವರೆಗೂ ಈ ಪೂಜೆ ಮಾಡ್ತಿರ್ಬೇಕು, ಹೇಳ್ತಾ ಇರ್ಬೇಕು ಮಂತ್ರ. ಆಗ ಯಂತ್ರಕ್ಕೆ ಈ ಮಂತ್ರ ಸೇರಿಸಿದಾಗ, ಯಂತ್ರ ಭುಜಪತ್ರ ಬರ್ತಿದ್ವಿ, ಅದಕ್ಕೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀನಿ, ಸಾಫ್ಟ್ವೇರ್. ಮಂತ್ರ ಸಾಫ್ಟ್ವೇರು, ಯಂತ್ರ ಹಾರ್ಡ್ವೇರು. ಆ ಹಾರ್ಡ್ವೇರ್ಗೆ ಮಂತ್ರ ಹೋದಾಗ, ಸಾಫ್ಟ್ವೇರ್ ಹೋದಾಗ, ಆ ನ್ಯೂಮರಾಲಜಿ ಪ್ರಕಾರ ನವಗ್ರಹಗಳ ಒಂದು ಸಂಖ್ಯೆ ಅದು. ಅವಾಗೇನಾಗುತ್ತೆ, ಶನಿ ಉಚ್ಚನ ಆಗ್ತಾನೆ. ಆ ಯಂತ್ರದಲ್ಲಿ ಕದ್ದಂಥ ವಸ್ತು ಎಲ್ಲಿದೆ ಅಂತ ತನಗೆ ತಾನೇ ಎನರ್ಜಿ ಫೋಕಸ್ ಮಾಡಿ ಒಂದು GPS ಲೊಕೇಶನ್ ಆನ್ ಆಗುತ್ತಲ್ಲ, ಹಾಗೆ ಮಾಡಿ ಕದ್ದೋನ್ಗೆ ಮತ್ತೆ ಕೊಟ್ಟು ವಾಪಸ್ ತರೋಂಗೋ ಅಥವಾ ಅವ್ರ ಮನೆ ಮುಂದೆ ಬಿಸಾಕ್ಬಿಟ್ಟು ಹೋಗೋಂಗೋ ಮಾಡಿಬಿಡುತ್ತೆ. ತಕ್ಷಕಾಯ ನಮಃ ಮಂತ್ರ ಹೇಳಬೇಕು. ಈ ಯಂತ್ರಕ್ಕೆ ಓಂ ತಕ್ಷಕಾಯ ನಮಃ ಮಂತ್ರ ಹೇಳ್ತಾ ಬಂದರೆ ವಸ್ತು ಸಿಗೋವರೆಗೂ, ಒಡವೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸ್ಕೂಟ್ರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಇರ್ಬೋದು, ಏನಾದ್ರು ವಸ್ತು ಕಳೆದೋಗಿದ್ರೆ ಮತ್ತೆ ಬರಬೇಕು ನಮ್ಮ ಹತ್ರಕ್ಕೆ ತನಗೆ ತಾನೇ. ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು. ಕಳ್ಳ ಯಾರು ಅಂತ ಗೊತ್ತಿಲ್ಲ ನಮಗೆ, ಏನು ಮಾಡಬೇಕು? ಯಂತ್ರ ಪ್ರಯೋಗದಿಂದ ಮಂತ್ರ ಹಾಕಿ ಇಟ್ಟ ಅಂದರೆ ಕದ್ಕೊಂಡು ಹೋಗಿರೋಂಥ ವಸ್ತು ತನಗೆ ತಾನೇ ಬರುತ್ತಂತೆ. ಅದು ಬರೋವರೆಗೂ ಮಾಡಬೇಕು. ಕೆಲವು 3 ದಿನಕ್ಕೆ ಬರುತ್ತೆ, 1 ವಾರ ಆಗ್ಬೋದು, 10 ದಿವಸ ಆಗ್ಬೋದು. ಒಟ್ಟಿನಲ್ಲಿ ಕಳೆದೋದಂಥ ವಸ್ತು ಮನೆಗೆ ಬರಲೇಬೇಕು. ಯಾಕೆಂದರೆ ಕತ್ಕೊಂಡು ಹೋಗಿರ್ತಾನಲ್ಲ, ಅವ್ನಿಗೆ ಅದು ಉಪಯೋಗಿಸೋಕ್ಕೆ ಆಗೋದಿಲ್ಲ. ಅದು ಏನೇ ತೊಗೊಂಡೋಗಿರಲಿ, ಅದು ತೊಗೊಂಡೋದ್ಮೇಲೆ ಅವ್ನಿಗೆ ತುಂಬ ತೊಂದರೆಗಳಾಗ್ಬಿಡುತ್ತೆ. ಆಗ ಅವನಿಗೆ ಮತ್ತೆ ಬರುತ್ತೆ,
ಅವ್ನಿಗೆ ರಾತ್ರಿನೋ ಬೆಳಗಿನ ಜಾವ ನೀವು ಎಲ್ಲದರ ಸಮೇತ ಒಂದು ಮನೇಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ, ಇಲ್ಲ ಮನೆ ಮುಂದೆ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಆಗ ನಿಮ್ಗೆ ಅದು ಕಳೆದೋದ ವಸ್ತು ಸಿಗೋಂಗೆ ಆಗುತ್ತೆ. ಓಕೆ. ಇದು ಈ ಒಂದು ತಂತ್ರ ಪ್ರಯೋಗ, ಇದು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಒಂದು ತಂತ್ರ. ಸರಿ ಗುರೂಜಿ, ಈ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಕಳೆದು ಹೋದ ವಸ್ತುಗಳನ್ನು ಪುನಃ ಪಡೆಯೋದು, ಹಿಂಪಡೆಯೋದು ಹೇಗೆ, ಇದಕ್ಕಿರುವಂಥ ಪರಿಹಾರಗಳು ಏನೇನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.